ಒಪ್ಪನು. ಆದ್ರೆ ಯಾರಿಗಾಗಿ ಎದಕ್ಕಾಗಿ ಸಾಲ ಇದೆಲ್ಲ ಜನರಿಗಾಗಿನ? ಹಾಗಾದ್ರೆ ರೈತರಿಗೆ ಯಾಕೆ ನಷ್ಟ ಆಯಿತು ಸಾಲ ಮಾಡಿದ್ರೆ? 111 ಲಕ್ಷ, ಹೆಚ್ಚು ಕಡಿಮೆ ಇವತ್ತು 50ರಿಂದ 60 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಪರಿಹಾರ ಏನು ಇದಕ್ಕೆಲ್ಲ ಪರಿಹಾರಗಳನ್ನು ನಮ್ಮ ಕೃಷಿ ಸುಧಾರಣಾ ಸಮಿತಿ ಅದರ ಅಧ್ಯಕ್ಷ ದೇವೇಂದ್ರ ಶರ್ಮಾ ಆಗಿರ್ಬೋದು, ಅದೇ ಕಾಲಕ್ಕೆ ರಾಜ್ಯಸಭಾ ಮಾಜಿ ಸದಸ್ಯ ಎಲ್ ಹನುಮಂತಯ್ಯನವರಾಗಿರ್ಬೋದು, ರೈತ ನಾಯಕ KT ಗಂಗಾಧರ್ ಅವರಾಗಿರ್ಬೋದು, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದಳವಾಯಿ ಅವರಾಗಿರ್ಬೋದು, ಕೃಷಿ ತಂತ್ರಜ್ಞ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ AB ಪಾಟೀಲ್ ಆಗಿರ್ಬೋದು, ಮುಖ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹೊಂಬರವಾಡಿ ಆಗಿರ್ಬೋದು, BR ಪಾಟೀಲ್ ಇವತ್ತು ಉಪಾಧ್ಯಕ್ಷರಿದ್ದಾರೆ ಆಯೋಗದ್ದು, ನಮ್ಮದು ಏನಪ್ಪ ಅಂತಂದ್ರೆ ಕರ್ನಾಟಕದ ಯೋಜನಾ ಆಯೋಗದ್ದು ಅವರಾಗಿರ್ಬೋದು. ಇವರೆಲ್ಲರೂ ಚಿಂತನೆ ಮಾಡಿ ಇವತ್ತು ಹೇಳುವಂಥದ್ದು 111 ಲಕ್ಷ ಕೋಟಿ. ಆದರೆ 50ರಿಂದ 60 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕಾಯಿತು? ಇವರೇನೋ ಮತ್ತೆ ಸಲಹೆ ಕೊಡ್ತಾ ಇದ್ದಾರೆ ಈ ಸಮಿತಿಯಿಂದ. ನಮ್ಮ ದೇವೇಂದ್ರ ಶರ್ಮಾರವರ ಸಮಿತಿ ಹೇಳ್ತದ, ಕೃಷಿ ಭೂಮಿಗಾಗಿ ರೈತರು ನ್ಯಾಯಾಲಯಕ್ಕೆ ಎಳೆದಾಡು ತಪ್ಪಿಸಬೇಕು. ಕೃಷಿ ನ್ಯಾಯ ಇರ್ತಾವೆ, ಆಜುಬಾಜು ಬದು ಇದು ಅದು ಜಗಾಡ್ತಾ ಇರ್ತಾರೆ, ಇಲ್ಲಂತಲ್ಲ, ಅದು ತಪ್ಪಿಸ್ಬೇಕು. ಜೊತೆಗೆ 5 ಕುಟುಂಬಗಳು ಸರಳ ಮದುವೆಗೆ ಒತ್ತು ನೀಡಬೇಕು. ಸರಳ ಮದುವೆಗೆ ಒತ್ತು ನೀಡಬೇಕು, ಸರಿ ಇಲ್ಲಂತಲ್ಲ. ಯಾಕಂದ್ರೆ ಮದುವೆ ಸರಳ ಆಗಿದ್ದಷ್ಟು ಒಳ್ಳೆಯದು. ಹೌದು, ಅಂದ್ರೆ ಸಮಗ್ರ ಕೃಷಿ ನೀತಿ ಜಾರಿಗೊಳಿಸಬೇಕು. ಏನಂಗ ಸಮಗ್ರ ಕೃಷಿ ನೀತಿ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನಂದ್ರೆ ಅರ್ಥ ಬಿಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯದ ಇವತ್ತು. ಇದರ ನಂತರದಲ್ಲೇ ಸರ್ಕಾರ ಬದಲಾದರೂ ಕೃಷಿ ಕಾರ್ಯಕ್ರಮಗಳು ನಿಲ್ಲಬಾರದು. ಕೃಷಿ ಕಾರ್ಯಕ್ರಮ